ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡಿಕೊಳ್ಳುವಂತಹ ಜೋಳದ ದೋಸೆನ ತೋರಿಸ್ತಾ ಇದ್ದೀನಿ. ಜೋಳದ ಹಿಟ್ಟಿನಿಂದ ನೀವು ಈ ದೋಸೆಯನ್ನು ಇನ್ಸ್ಟೆಂಟಾಗಿ ಬ್ರೇಕ್ಫಾಸ್ಟ್ಗೆ ಈಸಿಯಾಗಿ ನೀವು ಮಾಡ್ಕೊಳ್ಬಿಡ್ಬೋದು. ಕೇವಲ ನಿಮಗೆ 5 ನಿಮಿಷ ಸಾಕು ಈ ರೆಸಿಪಿನ ತಯಾರಿಸ್ಕೊಳ್ಳೋದಕ್ಕೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಜೋಳದ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ 2 ಕಪ್ ಆಗೋಷ್ಟು ತೊಗೊಂಡಿದ್ದೀನಿ. ಕ್ವಾಂಟಿಟಿಗೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ತೊಗೊಳ್ಳಿ. ಮತ್ತು ನಾನಿಲ್ಲಿ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ಅರ್ಧ ಟೀ ಸ್ಪೂನ್, ಮತ್ತು 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅಜ್ವೈನನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ದೋಸೆಗೆ. ಇದನ್ನು ನೀವು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪ ಎಲ್ಲ ನಾವು ಉಪ್ಪೆಲ್ಲ ಹಾಕಿರೋದ್ರಿಂದ ನೀರು ಹಾಕೋದಕ್ಕೆ ಮೊದಲೇ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಏನಾದರೂ ಗಂಟಿದ್ರೆ ಬಿಡಿಸ್ಕೊಳ್ಳುತ್ತೆ. ಈಗ ನಾನು ಇದಕ್ಕೆ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಸಲಿಗೆ ನೀವು ನೀರನ್ನ ಜಾಸ್ತಿ ಹಾಕ್ಕೊಳ್ಬಾರ್ದು. ಸ್ವಲ್ಪ ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಕಲಿಸ್ಕೊಬೇಕಾಗತ್ತೆ ಒಂದು ಸಲ. ನೋಡಿ, ಆಮೇಲೆ ನೀವು ಎಷ್ಟು ಹದ ಬೇಕು ಅಂತ ನೋಡಿಕೊಂಡು ಕಲಿಸ್ಕೋಬೇಕಾಗತ್ತೆ. ನೋಡಿ, ಈ ಥರ ಗಂಟಾಗಿರುತ್ತಲ್ವ, ಅದನ್ನೆಲ್ಲ ಚೆನ್ನಾಗಿ ನಾವು ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಆದ ನಂತರ ನಿಮಗೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ನೀರು ಹಾಕಬೇಕು ಅಂತ. ನಾನಿಲ್ಲಿ ನೀರು ದೋಸೆಗೆ ಹೇಗೆ ಬೇಕಲ್ವ ಕನ್ಸಿಸ್ಟೆನ್ಸಿ, ಆ ರೀತಿಯಾಗಿ ನೀರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಮೊದಲಿಗೆ ನಾನಿಲ್ಲಿ ಫಸ್ಟು ತರಕಾರಿಗಳನ್ನು ಸೇರಿಸ್ಕೊಂಡ್ಬಿಡ್ತೀನಿ. ನೀರೆಲ್ಲ ಹಾಕಿದ ನಂತರ ಈಗ ನಾನು ಒಂದು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು 2 ಹಸಿಮೆಣಸನ್ನು ಕೂಡ ತೊಗೊಂಡಿದ್ದೀನಿ. ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ತೆಳುವಾಗಿ ಕಟ್ ಮಾಡಬೇಕಾಗತ್ತೆ. ಮತ್ತು ನಾನಿಲ್ಲಿ ಕ್ಯಾರೆಟನ್ನು ತೊಗೊಂಡಿದ್ದೀನಿ. ಕ್ಯಾರೆಟ್ನ ಕೂಡ ನೀವು ಚೆನ್ನಾಗಿ ತುರ್ಕೋಬೇಕು. 1 ಕ್ಯಾರೆಟನ್ನು ಹಾಕಿದ್ರೆ ಸಾಕಾಗುತ್ತೆ 2 ಕಪ್ಪು ಜೋಳದ ಹಿಟ್ಟಿಗೆ. ಮತ್ತು ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಒಂದು ಸ್ವಲ್ಪ ತೊಗೊಂಡಿದ್ದೀನಿ. ಒಂದು 2-3 ಟೇಬಲ್ ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ನೀವು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊಳ್ಬೇಕು. ತರಕಾರಿ ಎಲ್ಲ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಆಗಬೇಕಲ್ವ, ಯಾಕಂದರೆ ತರಕಾರಿ ಹಾಕಿದ ಮೇಲೆ ಕೆಳಗಡೆ ಈ ರೀತಿಯಾಗಿ ಕೂತ್ಕೊಂಡ್ಬಿಡತ್ತೆ. ಹಾಗಾಗಿ ನೀವು ನೀಟಾಗಿ ಇದನ್ನು ಒಂದೊಂದೇ ಬಿಡಿ ಬಿಡಿ ಮಾಡಿ ಕ್ಯಾರೆಟ್ನೆಲ್ಲ ನೋಡಿ ಯಾವ ರೀತಿಯಾಗಿ ಈ ಥರ ಕಲಸಿ ಮಿಕ್ಸ್ ಮಾಡ್ಕೊಳ್ಬೇಕು. ನಂತರ ನಾವು ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ವ, ಇವಾಗ ನೀರು ದೋಸೆಗೆ ನಿಮ್ಗೆ ಹೇಗೆ ಹದ ನೀವು ಹಿಡಿತೀರಾ ಅದೇ ರೀತಿಯಾಗಿ ನೀವು ತೊಗೊಳ್ಬೇಕು. ಮತ್ತು ನಾನಿಲ್ಲಿ ಸ್ವಲ್ಪ ತುರಿದಿರುವಂತಹ ಶುಂಠಿನ 1 ಇಂಚು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ನೀವು ಬ್ಯಾಟರನ್ನು ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ತವಾನ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಕಾದಿದೆ. ಬಿಸಿ ಬಿಸಿ ತವಾ ಮೇಲೆ ನೀವು ಇದನ್ನು ಹಾಕಬೇಕಾಗತ್ತೆ. ತಣ್ಣಗಿದ್ದಲ್ಲಿ ಹಾಕಬೇಡಿ. ಇವಾಗ ಚೆನ್ನಾಗಿ ಬಿಸಿ ಇಟ್ಕೊಂಡು ಇದನ್ನು ನಾನಿವಾಗ ಹಾಕ್ಕೊಳ್ತಾ ಇದ್ದೀನಿ. ನೀವು ಗ್ಲಾಸಲ್ಲಿ ಬೇಕಂದ್ರೂ ಹಾಕ್ಕೊಳ್ಬೋದು. ಈ ರೀತಿಯಾಗಿ ಬೇಕಾದರೂ ನೀವು ತೆಗೆದು ಹಾಕ್ಕೊಳ್ಬೋದು. ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಎಲ್ಲ ಕಡೆ ಎಲ್ಲೆಲ್ಲಿ ಹೋಲ್ ಅನಿಸ್ತದೆ ಅಲ್ಲೆಲ್ಲ ಕೂಡ ನೀವು ಇದನ್ನು ಪ್ಯಾಚಪ್ ಮಾಡ್ಕೋಬೋದು. ನೋಡಿ, ಬಿಸಿ ಬಿಸಿ ತವಾ ಮೇಲೆ ಹಾಕೋದ್ರಿಂದ ನಿಮಗೆ ಈ ರೀತಿಯಾಗಿ ಬೇಗನೆ ಅದು ಬೆಂದ್ಕೊಳ್ಳುತ್ತೆ. ನೀವು ತಣ್ಣಗಿರೋ ತವಾ ಮೇಲೆ ಹಾಕಿದ್ರೆ ಅದು ಚೆನ್ನಾಗಿ ಅಷ್ಟೊಂದು ನೀಟಾಗಿ ಬರಲ್ಲ. ಮತ್ತು ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಬೇಕಂದರೆ ನೀವು ಆ್ಯಡ್ ಮಾಡ್ಕೊಳ್ಬೋದು. ನಾನಿಲ್ಲಿ ಹಾಕಿದ್ದೀನಿ. ಮತ್ತು ಸ್ವಲ್ಪ ಲಿಡ್ ಕ್ಲೋಸ್ ಮಾಡಿಬಿಟ್ಟು 1-2 ನಿಮಿಷ ಬೇಯಿಸ್ಕೊಳ್ಳೋಣ. ನೋಡಿ, ಇವಾಗ ಚೆನ್ನಾಗಿದು ಬೆಂದಿದೆ. ಇವಾಗ ನಾವು ತಿರುವಾಕ್ಕೊಳ್ಬೋದು. ಇದನ್ನು ನೀವು ನೋಡಿಕೊಂಡು ಸರಿಯಾಗಿ ಸೈಡೆಲ್ಲ ಬಿಟ್ಟಿದ್ರೆ ಮಾತ್ರ ನೀವು ತಿರುವಾಕ್ಕೊಳ್ಳಿ. ಯಾಕಂದರೆ ಒಂದು ಸಲ ಸೈಡ್ ಬಿಟ್ಬಿಟ್ರೆ ಚೆನ್ನಾಗಿ ಎದ್ದು ಬಂದುಬಿಡುತ್ತೆ ಅದು, ಇಲ್ಲಾಂದರೆ ಅಂಟಂಟಿಗಿದ್ಬಿಡುತ್ತೆ. ಹಾಗಾಗಿ ನೀವು ಎಷ್ಟು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಚೆನ್ನಾಗಿ ಇದು ಬೇಗ ಬರುತ್ತೆ. ಸ್ವಲ್ಪ ನೀವು ಬ್ರೌನ್ ಆದಮೇಲೆ ಇದನ್ನು ತೆಗೆದ್ರೆ ಚೆನ್ನಾಗಿ ಬರುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ಬಿಟ್ಕೊಂಬಂದುಬಿಡುತ್ತೆ. ನೋಡಿ, ಯಾವ ರೀತಿಯಾದಂತಹ ದೋಸೆ ಇನ್ಸ್ಟೆಂಟಾಗಿ ನಿಮಗೆ ರೆಡಿಯಾಗಿದೆ. ತಿನ್ನೋದಕ್ಕೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಿ. ಮತ್ತು ಇನ್ಸ್ಟೆಂಟಾಗಿ ನೀವು ಯಾವುದೇ ರೀತಿಯಾದಂತಹ ಬೇಳೆ ಅಥವಾ ಅಕ್ಕಿ ರುಬ್ಬೋದೇ ಬೇಡ, ಅಷ್ಟು ಚೆನ್ನಾಗಿ ಬರುತ್ತೆ ಈ ದೋಸೆ. ಚಟ್ನಿ, ಸಾರು ಯಾವುದ್ರ ಜೊತೆಗೂ ಇದನ್ನು ತಿನ್ಬೋದು. ಹಾಗೆ ಕೂಡ ನೀವು ಅದನ್ನು ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ.